ಹೈಕಮಾಂಡ್ ಮಟ್ಟದಲ್ಲಿ ಅವರನ್ನೇ ಬದಲಾವಣೆ ಮಾಡಬೇಕು ಅನ್ನುವಂತ ಒಂದು ಚರ್ಚೆ ಇತ್ತು. ಆ ಚರ್ಚೆಯ ಸಂದರ್ಭದಲ್ಲಿ ಅವರಿಗೆ ಅದೇ ಅವರು ಕೇಳಿದಂತಹ ಖಾತೆಯೇ ಲಭ್ಯ ಆಗುತ್ತೆ ಅಂತಂದ್ರೆ ಹೇಗೆ ಲಭ್ಯ ಆಯಿತು ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಏನು ವರ್ಕೌಟ್ ಮಾಡಿದ್ರು KH ಮುನಿಯಪ್ಪ ಅವರು ಅಂತ ಹೇಳಿ. ಅದರ ಜೊತೆಗೆ ಜಲಸಂಪನ್ಮೂಲ ಖಾತೆಯನ್ನ ಚಲುವರಾಯಸ್ವಾಮಿ ಅವರಿಗೆ ನೀಡಿರೋದು, ಇದೆಲ್ಲ ಹೆಂಗ್ ವರ್ಕ್ ಆಯ್ತು? ಈ ಮೂರು ಹೈಲೈಟ್ ಪಾಯಿಂಟ್. ಮತ್ತೊಂದು ನೀವು ಉಲ್ಲೇಖ ಮಾಡಿದ್ರಿ, ಜಮೀರ್ ಅಹಮದ್ ಖಾನ್ ಅವರಿಗೆ ಕಡಿವಾಣ ಹಾಕಿದಾಗ ಕಾಣಿಸ್ತಾ ಇದೆ ಅಂತ ಹೇಳಿ. ಈ 4 ಸಚಿವರುಗಳ ಖಾತೆಗಳ ಬಗ್ಗೆ ಅಲ್ಲಿ ಏನು ಸ್ಟ್ರಾಟಜಿ ವರ್ಕೌಟ್ ಆಯ್ತು ಅನ್ನೋದ್ರ ಬಗ್ಗೆ ಅಥವಾ ಹೈಕಮಾಂಡ್ ಲೆಕ್ಕಾಚಾರದ ಬಗ್ಗೆ ಡೀಟೇಲ್ ಆಗಿ ವಿಶ್ಲೇಷಣೆ ಮಾಡಬಹುದಾ ಅಂತ ಹೇಳಿ ಹರೀಶ್. ಇಲ್ಲಿ ಮುಖ್ಯವಾಗಿ ನಾಗೇಂದ್ರ ಆಗಿರ್ಬೋದು, ಜಮೀರ್ ಅಹಮದ್ ಆಗಿರ್ಬೋದು, ಇವರ ಖಾತೆಗಳ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಸಹಜವಾಗಿ ಕುತೂಹಲ ಮತ್ತು ಚರ್ಚೆಗಳು ಆಗ್ತಾ ಇರುವಂಥದ್ದು ಕೂಡ ಗೊತ್ತಾಗ್ತೈತೆ. ಅಂದರೆ ಅವರಿಗೆ ನಿರೀಕ್ಷಿತ ಮಟ್ಟದ ಖಾತೆಗಳು ಸಿಕ್ಕಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತೈತೆ. ಅದು ಅದಕ್ಕೆ ಆದಂಥ ಒಂದು ಕಾರಣಗಳು ಕೂಡ ಇದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತೈತೆ. ಆದರೆ ರಾಮಲಿಂಗಾರೆಡ್ಡಿ ಅವರು ಹಿಂದೆ ಕೂಡ ಅವರು ಜಲಸಂಪನ್ಮೂಲ ಖಾತೆಯನ್ನು ವಹಿಸಿಕೊಂಡಾಗ ಯಾವುದೇ ಕಾರಣಕ್ಕೂ ಈ ಖಾತೆ ಬೇಡ ಅನ್ನುವಂಥ ಬಿಗಿಪಟ್ಟ ನೀಡಿದ್ರು. ಒಂದು ಹಂತದಲ್ಲಿ ರಾಜೀನಾಮೆಯನ್ನು ಕೊಟ್ಟಿದ್ರು. ತದನಂತರ ಅವರ ಮನವೊಲಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದರು. ಸೊ ಖುದ್ದು ಇತ್ತೀಚೆಗಷ್ಟೇ ಕೂಡ KC ವೇಣುಗೋಪಾಲ್ ಅವರು ಜಲಸಂಪನ್ಮೂಲ ಸಚಿವರಿಗೆ ದೂರವಾಣಿ ಕರೆಯನ್ನು ಮಾಡಿದ್ರು. ಅಂದರೆ ರಾಮಲಿಂಗಾರೆಡ್ಡಿ ಅವರಿಗೆ ದೂರವಾಣಿ ಕರೆ ಮಾಡಿ ಅವರಿಗೆ ಖಾತೆ ಬದಲಾವಣೆಯ ಭರವಸೆಯನ್ನು ಕೂಡ ಕೊಟ್ಟಿದ್ರು. ಆದರೆ ಈಗ ಸದ್ಯಕ್ಕೆ ಕೊಟ್ಟಿರ್ತಕ್ಕಂಥ ಖಾತೆಗೆ ಅವರಿಗೆ ಒಪ್ಪಿಗೆ ಇದೆಯೋ ಇಲ್ವೋ ಅನ್ನುವಂಥದ್ದು ಇಲ್ಲಿ ಒಂದಷ್ಟು ಕುತೂಹಲ ಮೂಡಿಸಿದೆ. ಸೊ ಸಹಜವಾಗಿ ಕೂಡ ಅವರು ಜಲಸಂಪನ್ಮೂಲ ಖಾತೆ ಬಿಟ್ಟು ಬೇರೆ ಯಾವುದಾದ್ರೂ ಕೊಡಿ ಅನ್ನುವಂಥ ಮಾತನ್ನು ಖುದ್ದು ರಾಮಲಿಂಗಾರೆಡ್ಡಿ ಅವರು ಹೈಕಮಾಂಡ್ ನಾಯಕರಿಗೆ ಹೇಳಿದ್ರು ಅಂತ ಹೇಳಲಾಗ್ತದೆ. ಹಾಗಾಗಿ ಅರಣ್ಯ ಮತ್ತು ಜೀವ ಪರಿಸರ ಇಲಾಖೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತದೆ. ಆದರೆ ಅವರು ಇದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಸೊ ಮಗದೊಂದು ಕಡೆ ಮುನಿಯಪ್ಪ ಅವರ ವಿಚಾರದಲ್ಲಿ ಸಾಕಷ್ಟು ಇಲ್ಲಿ ಕುತೂಹಲ ಮೂಡಿಸಿರುವಂಥದ್ದು. ಈ ಹಿಂದೆ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಭೇಟಿ ಕೊಟ್ಟಿದ್ದ ಸಂದರ್ಭದಲ್ಲೂ ನೇರವಾಗಿ ಕೂಡ ಅಸಮಾಧಾನವನ್ನು ಅವರು ಹಾಕಿದ್ರು. ನನಗೆ ನಿರೀಕ್ಷಿತ ಮಟ್ಟದ ಖಾತೆ ಸಿಕ್ಕಿಲ್ಲ, ಸಿದ್ದರಾಮಯ್ಯ ಸಂಪುಟದಲ್ಲಿ ಕೊಟ್ಟಂಥ ಆಹಾರ ಇಲಾಖೆನ ಮತ್ತೆ ಕೊಟ್ಟಿದ್ದಾರೆ, ಪುನರಾವರ್ತನೆ ಮಾಡಿದ್ದಾರೆ, ನನ್ನ ಹಿರಿತನಕ್ಕೆ ಇದು ನನಗೆ ಸರಿಯಾಗಿ ನನಗೆ ನಡೆಸ್ಕೊಂಡಿಲ್ಲ ಅನ್ನುವಂಥ ಅಸಮಾಧಾನವನ್ನು ಅವ್ರ ಮುಂದೆ ಹಾಕುವಂಥ ಒಂದು ಪ್ರಯತ್ನ ಮಾಡಿದರು. ಅದು ಹೈಕಮಾಂಡ್ ಮಟ್ಟದಲ್ಲಿ ಸುದೀರ್ಘವಾಗಿ ಚರ್ಚೆ ಆಗಿತ್ತು. ಮೊನ್ನೆ ಅಷ್ಟೇ ಮುನಿಯಪ್ಪ ಅವ್ರನ್ನ ಕರೆಸ್ಕೊಂಡು CM ಆಗಿರ್ಬೋದು ಮತ್ತು KC ವೇಣುಗೋಪಾಲ್ ಅವರು ಸುದೀರ್ಘವಾಗಿ ಚರ್ಚೆ ನಡೆಸಿದರು. ಒಂದು ಹಂತದಲ್ಲಿ ಮುನಿಯಪ್ಪ ಅವ್ರನ್ನ ಕೈಬಿಟ್ಟು ಅವ್ರ ಮಗಳಿಗೆ ಅವಕಾಶವನ್ನು ಕೊಡಬೇಕು, ಆ ಮೂಲಕ ಮಹಿಳಾ ಕೋಟಾದಲ್ಲಿ ಭರ್ತಿ ಮಾಡೋದಂತಾಗುತ್ತೆ. ಜೊತೆಗೆ ಒಂದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಪ್ರಾತಿನಿಧ್ಯತೆ ಅನ್ನುವಂಥ ಏನು ಕೂಗು ಕೇಳಿ ಬರ್ತಿದೆ ಅದನ್ನು ನೀಗಿಸ್ತಂತ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಸಹಜವಾಗಿ ಹೈಕಮಾಂಡ್ ನಾಯಕರಲ್ಲಿ ಇತ್ತು. ಆದರೆ ಮುನಿಯಪ್ಪ ಅವರು ಒಂದು ಹಂತದಲ್ಲಿ ಬಿಗಿಪಟ್ಟು ಹಿಡಿದಿದ್ರು. ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಗಟ್ಟಿಯಾಗಿ ಹೇಳುವಂಥ ಒಂದು ಪ್ರಯತ್ನ ಮಾಡಿದ್ರು. ನನಗೆ ನಿರೀಕ್ಷಿತ ಮಟ್ಟದ ಖಾತೆ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ನನ್ನನ್ನು ಅಕಸ್ಮಾತ್ ಬದಲಾವಣೆ ಮಾಡಿದ್ದೆ ಆದಲ್ಲಿ ನಾನು ಬೇರೆ ರೀತಿಯ ನಿರ್ಧಾರವನ್ನು ಕೈಗೊಳ್ತೇನೆ ಅನ್ನುವಂಥ ಬೆದರಿಕೆ ಹಾಕುವಂಥ ಒಂದು ಪ್ರಯತ್ನ ಮಾಡಿದ್ರು ಅಂತ ಹೇಳಲಾಗ್ತಿದೆ. ಅಂದರೆ ಹೈಕಮಾಂಡ್ ಮುಂದೆ ನೇರವಾಗಿ ನಾನು ಮುಖ್ಯಮಂತ್ರಿ ಆಗಬೇಕಾಗಿದ್ದು, ಆಗ ನೋಡಿದ್ರೆ ಸೀನಿಯರಿಟಿ ಇರುವಂಥದ್ದು ನನಗೆ, ಹಾಗಾಗಿ ಮುಖ್ಯಮಂತ್ರಿ ಸ್ಥಾನದ ಒಂದು ಅವಕಾಶ ಇರುವಂಥದ್ದು, ಅದೆಲ್ಲವನ್ನ ನಾನು ತ್ಯಾಗ ಮಾಡಿದ್ದೀನಿ ಅನ್ನುವಂಥ ಮಾತನ್ನು ನೇರವಾಗಿ ಹೈಕಮಾಂಡ್ ನಾಯಕರ ಮುಂದೆ ಪ್ರಸ್ತಾಪ ಮಾಡುವಂಥ ಪ್ರಯತ್ನ ಮಾಡಿದ್ರು ಅಂತ ಹೇಳಲಾಗ್ತಿದೆ. ಅದೊಂದು ಆ ಕಾರಣಕ್ಕಾಗಿ ಅವರಿಗೆ ಅವ್ರ ನಿರೀಕ್ಷೆಯಂತೆ, ಅವ್ರು ಕೇಳಿದಂತೆ, ಅವ್ರ ಬೇಡಿಕೆಯಂತೆ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಖಾತೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತದೆ. ಇನ್ನು ಒಂದು ಚಲುವರಾಯಸ್ವಾಮಿ ಅವರಿಗೆ ಈಗಾಗಲೇ ಕೂಡ ಜಲಸಂಪನ್ಮೂಲ ಖಾತೆ ಕೊಡುವಂಥ ನಿಟ್ಟಿನಲ್ಲಿ ಅವರು ವಹಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಆಸಕ್ತರಾಗಿದ್ದರು ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಯಾಕಂದರೆ ಅವರು ರಾಮಲಿಂಗಾರೆಡ್ಡಿ ಅವರಿಗೆ ಬದಲಾವಣೆ ಮಾಡಿ ಚಲುವರಾಯಸ್ವಾಮಿ ಅವರು ಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರು ಒಂದು ಚರ್ಚೆ ಮಾಡಿದ್ರು ಅಂತ ಹೇಳಲಾಗ್ತದೆ. ಆ ನಿಟ್ಟಿನಲ್ಲಿ ಚಲುವರಾಯಸ್ವಾಮಿ ಅವರಿಗೂ ಹೇಳಿದ್ರು ಅಂತ ಹೇಳಲಾಗ್ತದೆ. ಇದು CM DK ಶಿವಕುಮಾರ್ ಅವರು ಈ ಕುರಿತಂತೆ ಚರ್ಚೆ ನಡೆಸಲು ಅಂತಿಮವಾಗಿ ಇವತ್ತು ಅಧಿಕೃತವಾಗಿ ಪಟ್ಟಿ ರವಾನೆ ಆಗಿ ಮತ್ತೆ ಘೋಷಣೆ ಆಗಿರುವಂಥದ್ದು. ವಿದೇಶ್ರೀ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.